ಕರ್ನಾಟಕದ ರೈತ ಬಾಂಧವರಿಗೆ ನಮಸ್ಕಾರ. ಇದರಲ್ಲಿ ಎಕ್ಸ್ಪೆಷಲಿ ಅಡಿಕೆ ಬೆಳೆಗಾರರು, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಎಲೆ ಚುಕ್ಕಿ ರೋಗ ಅಂತ ಹೇಳ್ಬಿಟ್ಟು ತುಂಬ ಪ್ರಾಬ್ಲಮಲ್ಲಿದ್ದಾರೆ ರೈತರು ಅತಿ ಹೆಚ್ಚು ಕಡೆ ಭಾಗದಲ್ಲಿ. ಇವತ್ತು ಇಲ್ಲಿ ತೋಟ ಬದುಕೋದಿಲ್ಲ ಅನ್ನುವಂಥ ಪೊಸಿಷನ್ನಲ್ಲಿದ್ದಂತಹ ಎಲೆ ಚುಕ್ಕಿ ರೋಗ ಯಾವ ಥರ ಮಿರಾಕಲ್ ರಿಸಲ್ಟ್ ಬಂದಿದೆ ಅನ್ನೋದನ್ನು ಈಗ ನೋಡೋಣ. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ರೌಫ್. ಈಗ ನಿಮ್ಮ ತೋಟ ಫಸ್ಟ್ ನಿಮ್ಮ ಮುಂಚೆ ಹೇಗಿತ್ತು? ಈ ತೋಟಗಳೆಲ್ಲ ಯಾವ ಪರಿಸ್ಥಿತಿಗೆ ಹೋಗಿತ್ತು? ಎಲೆ ಸಿಕ್ಕಿ ಬೆಂಕಿ ರೋಗ ಒಂದು. ಬೆಂಕಿ ರೋಗ ಮತ್ತು ಎಲೆ ಸಿಕ್ಕಿ ಬೆಂಕಿ ರೋಗ, ಎಲೆ ಚುಕ್ಕಿ ರೋಗ ಬಂದರೆ ಗಿಡ ಬದುಕತ್ತಾ? ಡೌಟಲ್ಲಿ ಇರುತ್ತೆ. ಎಲೆ ನೋಡೋ ಭಯ ಆಗುತ್ತೆ, ಆ ಥರ ಇತ್ತು. ಇವತ್ತು ಆ ಥರ ಇದ್ದ ತೋಟ ಏನಾಗಿದೆ ಅಂತೇಳಿ ಲೈವ್ ನೋಡೋಣ. ಹಾಗೆ ಬನ್ನಿ, ನೋಡ್ಬೋದು ರೈತ ಬಾಂಧವರು. ನೋಡಿ, ಈ ಎಲೆ ಚುಕ್ಕಿ ರೋಗ ಅಂತೂ ಇದಂತೂ ವಿಪರೀತ ಕರೆಕ್ಟ್ ನೋಡ್ಬೋದು. ಸಣ್ಣ ಎಲೆ, ಇದು ಸಣ್ಣ ಗಿಡ್ಡ, ವಿಪರೀತ ಎಲೆ ಚುಕ್ಕಿ ರೋಗ. ನೋಡಿ, ಈಗ ಬಂದಿರೋ ಎಲೆ ನೋಡಬೇಕು. ನೋಡಿ, ಹೊಸದು ಬಂದಿದೆ, ಎಷ್ಟು ಹೈಟಾಗಿ ಮತ್ತು ಉದ್ದ ದೊಡ್ಡದಾಗಿ ಎಲೆ ಚುಕ್ಕಿ ಹೋಗಿರೋದು ಜೊತೆಯಲ್ಲಿ ದೊಡ್ಡದಾಗಿ ಬಂದಿರೋದು ಆಶ್ಚರ್ಯ. ನೋಡಿ, ಆ ಎಲೆ ಏನಿದೆ ಅದರ ಡಬಲ್ ಸೈಜ್ ಬಂದಿದೆ. ಒಂದೇ ಗಿಡದಲ್ಲ, ಎಲ್ಲ ಗಿಡ ಕೂಡ ಅದೇ ಥರ ತುಂಬ ಅತಿ ಹೆಚ್ಚು ಗಿಡಗಳು ಅದೇ ರಿಸಲ್ಟ್ ತೊಗೊಂಡಿದ್ದಾವೆ. ನೋಡಿ, ಎಲೆ ಚುಕ್ಕಿ ಫುಲ್ಲು, ಇಲ್ಲೂ ಎಲೆ ಚುಕ್ಕಿ ಮತ್ತು ಎಲೆ ಟ್ವಿಸ್ಟ್ ಆಗಿದೆ. ನೋಡಿ, ಬಂದಿರೋದು ಹೈಟಾಗಿ ಮತ್ತು ಯಾವುದೇ ಥರ ಚುಕ್ಕಿ ಇಲ್ಲ, ಅದ್ಭುತವಾಗಿ ರೆಡಿಯಾಗಿದೆ. ನೋಡ್ಬೋದು, ಇದು ಬೆಂಕಿ ರೋಗ ಅಂತ ಹೇಳಿದ್ರು ಅವರು. ನೋಡಿ, ಫುಲ್ಲು ಸುಟ್ಟು ಹೋಗಿದಂಗಾಗಿದೆ. ಫುಲ್ಲು ಎಲೆ ಚುಕ್ಕಿ ರೋಗ ಮತ್ತು ಸುಟ್ಟು ಹೋಗಿರೋದು ಮೂರೂ ಕಡೆ ಕಾಣ್ತಾ ಇದೆ. ನೋಡಿ, ಬಂದಿರೋ ಎಲೆ ಅದರೊಳಗೆ ಆರೋಗ್ಯವಾಗಿ ದೊಡ್ಡದಾಗಿ ಹೈಟಾಗಿ, ಯಾವಾಗ ಗಿಡ ಎಲೆಯಿಂದ ಎಲೆಗೆ ಹೈಟ್ ಆಗುತ್ತೆ, ದೊಡ್ಡದು ಬರುತ್ತೆ, ಆವಾಗ ಗಿಡ ಸಂಪೂರ್ಣ ಆರೋಗ್ಯ ಅಂತ ಅರ್ಥ. ಇಡೀ ತೋಟನೇ ಹಾಗೆ ಇದೆ. ಇದು ನೋಡ್ಬೋದು, ಬರೀ ಎಲೆ ಚುಕ್ಕಿ ರೋಗ ಅಲ್ಲ, ಸುಳಿ ರೋಗದ ಜೊತೆಯಲ್ಲಿದೆ. ನೋಡಿ, ಇದು ಎಲೆ ಟ್ವಿಸ್ಟಾಗಿ ಇದು ಹಿಂಗಿದೆ. ಈಗ ಬಂದಿರೋ ಎಲೆ ನೋಡ್ಬೋದು. ನೋಡಿ, ಈ ಥರ ಬಗ್ಗು ಹೋಗಿದೆ ಎಲೆ ಚುಕ್ಕಿ ರೋಗ. ಈಗ ಬಂದಿರೋ ಎಲೆ ನೋಡಿ, ದೊಡ್ಡದಾಗಿ ಬಂದಿದೆ. ಈ ಟ್ವಿಸ್ಟ್ ಎಲೆಯಲ್ಲಿ ಗ್ರೀನರಿ ಆಗಿದೆ ಸಿಕ್ಕಾಪಟ್ಟೆ. ಇಡೀ ಇದು ನೋಡ್ಬೋದು ಎಲ್ಲ. ನಾನು ಸುಮ್ಮನೆ 2-3 ಸ್ಯಾಂಪಲ್ ತೋರಿಸಿದ್ದೇನೆ. ನೋಡಿ, ಫುಲ್ ಎಲೆ ಚುಕ್ಕಿ. ಎಲೆ ಚುಕ್ಕಿ ರೋಗಕ್ಕೆ ಭಾರತದಲ್ಲೇ ಮದ್ದು ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮದೇನು 100% ಮದ್ದು ಅಂತ ಹೇಳ್ತೀವ ಅಂತ ಹೇಳ್ತಾ ಇಲ್ಲ. ರೈತರು 100% ಖುಷಿ ಪಡ್ತಾ ಇದ್ದಾರೆ. ಕಣ್ಣಿಗೆ ಕಾಣ್ತಾ ಇದೆ. 80-90% ಅದ್ಭುತವಾಗಿದೆ. ನೋಡ್ಬೋದು, ಎಲೆ ಅಂತೂ ಅದ್ಭುತವಾಗಿದೆ ಸಿಕ್ಕಾಪಟ್ಟೆ. ಒಂದಕ್ಕಿಂತ ಒಂದು ಮಿರಾಕಲ್ ರಿಸಲ್ಟು. ಇದನ್ನು ರಿಸಲ್ಟ್ ಕೊಟ್ಟವರು ಇದರಲ್ಲಿ ನಾಲೆಡ್ಜ್ ಇರೋ. ನೋಡಿ, ಗುಣಿಯಲ್ಲಿತ್ತು ಸರ್. ಇದು ಈ ಗಿಡದ ಬಗ್ಗೆ ಏನು ಹೇಳ್ತೀರಾ ಸರ್? ಹತ್ರ ಬನ್ನಿ. ಈ ಗಿಡ ಮುಂಚೆ ಹೆಂಗಿತ್ತು ನೋಡಿ? ಇದು ಬದುಕತ್ತೆ ಅಂತಿದ್ರಾ? ಸತ್ತೋಗುತ್ತೆ. ನೋಡಿ, ನಾವು ಕೂಡ ಯಾರು ಬದುಕತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಒಣಗೋಗಿದೆ. ಈ ಒಣಗಿ ಕಪ್ಪಾಗಿ ನೋಡಿ, ಇದ್ರ ಫುಲ್ಲು ವೈಟ್ ಆಗೋದು. ಅದರಲ್ಲೇ ಒಂದು ಅದ್ಭುತವಾದ ಗ್ರೀನರಿ ಎಲೆ, ಅಂದರೆ ಬದುಕತ್ತೆ ಅಂತ. ಇವತ್ತು ಇದಕ್ಕೆ ಸರಿಯಾಗಿ ಟೆಕ್ನಿಕಲ್ ನಾಲೆಡ್ಜ್ ಗೊತ್ತಿರೋರು, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇರೋರು, ಇದನ್ನು ಸಂಪೂರ್ಣವಾಗಿ ಬದುಕಿಸಿದವರು, ಅವ್ರ ಹತ್ರ ಮಾತಾಡ್ಸೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಮುಂಚೆ ಹೆಂಗಿತ್ತು ಸರ್? ಇದು ಮುಂಚೆ ನೋಡುವಾಗ ಇದು ಬದುಕುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿತ್ತು. ಓಕೆ. ಈ ತೋಟದ ಈಗ ನಮ್ಮ ರೌಫ್ ತಂದೆಯವರು ನನಗೆ ಕಾಲ್ ಮಾಡಿ ಹೇಳಿದರು, ಈ ಥರ ಆಗಿದೆ ನನ್ನ ತೋಟಕ್ಕೆ, ಹೋಗಿ ನಿಮ್ಮ ಸ್ವದೇಶಿ ಗೊಬ್ಬರ ಏನುಂಟು ಅದನ್ನು ಹೋಗಿ ಕೊಟ್ಟು ಬಿಡಿ ಅಂತ. ಹಾಗೆ ಈಗ 2 ತಿಂಗಳಾಗಿದೆ ಹಾಕಿ ಅಷ್ಟೇ. 2 ತಿಂಗಳು ಆಗಲಿಲ್ಲ ಅಂತ ಇನ್ನಲ್ಲ. 2 ತಿಂಗಳು ಆಗಲಿಲ್ಲ. ಆದರೂ ಕೂಡ ಒಂದು ಗ್ರೀನರಿ ಕಾಣ್ತಾ ಇದೆ ಸರ್. ಸೂಪರ್, ಖುಷಿ ಆಗ್ತಾ ಇದೆ. ಸೂಪರ್. ತೋಟ ನೋಡುವಾಗ ಇನ್ನೂ ಇದು ಇಂಪ್ರೂವ್ ಆಗ್ತದೆ. ಓಕೆ. ಈಗ ಇನ್ನೂ 3-4 ತಿಂಗಳು ಹೋಗಬೇಕು. ಓಕೆ, ಇನ್ನೂ ಚೆನ್ನಾಗಾಗ್ತದೆ. ಓಕೆ. ಇದೊಂದು ಗಿಡ ನೋಡೋಣ. ನೋಡಿ ಹೆಂಗಿದೆ ಅಂತೇಳಿ. ಎಲೆ ಸುಟ್ಟು ಅವರು ಬೆಂಕಿ ರೋಗ ಅಂದರು. ನೋಡಿ, ಫುಲ್ಲು ಸುಟ್ಟು ಈ ರೇಂಜಲ್ಲಿ ಇರುವಂಥ ಗಿಡ ಈಗ ಈ ಥರ ಒಂದು ಎಲೆ ಅದ್ಭುತವಾಗಿ, ಅದು ದೊಡ್ಡದಾಗಿ ಮತ್ತು ಗ್ರೀನರಿಯಾಗಿ ಬಂದರೆ ಅಲ್ಟಿಮೇಟ್. ಇದು ನೋಡಿದ್ದೀವಿ. ಈಗ ಕಾಯಿ ಕೊಟ್ಟಿರೋ ಗಿಡಗಳು ನೋಡೋಣ. ಸರ್, ಈ ಕಾಯಿ ಕೊಟ್ಟಿರೋ ಗಿಡ ಬಗ್ಗೆ ಏನು ಹೇಳ್ತೀರಾ? ಮುಂಚೆ ಹೆಂಗಿತ್ತು? ಮುಂಚೆ ಬದುಕುದು ಲೋಟ್ ಆಗಿತ್ತು. ಈಗ ಸ್ವಲ್ಪ ಗ್ರೀನರಿಯಲ್ಲೇ ಬಂದಿದೆ. ಓಕೆ, ನೋಡುವ. ಇಲ್ಲಿ ನೋಡಿ, ಇದು ಹಿಂಗಾರ
ನೋಡಿ ಇದು ಟ್ವಿಸ್ಟ್ ಆಗಿದೆ, ಇದಕ್ಕೆ ರೋಗದ ಹಿಂಗಾರ ಅಂತೀವಿ. ಇದೆಲ್ಲ ಒಣಗಿದೆ ಹಳೇದು. ಈಗ ಹೊಸದು ಬಂದಿರೋದು ನೋಡ್ಬೋದು. ನೋಡಿ ಈಗ ವೀಡಿಯೋಗೆ ಹತ್ರ ತೊಗೊಂಡೋದ್ರೆ ಆಗಲ್ಲ, ದೂರ ಹಿಡಿಬೇಕಾಗುತ್ತೆ, ಅಷ್ಟು ದೊಡ್ಡದಿದೆ. ಜೊತೆಯಲ್ಲಿ ಗರ್ಭ ನೋಡ್ಕೋಬೋದು, 1 2 ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಗರ್ಭ ಇದೆ. ಇನ್ನು 4 ವರ್ಷದ ಗಿಡ. ಆದರೂ ಕೂಡ ನೋಡಿ ಬಂದಿರೋದು ನೋಡಿ. ನೋಡಿ ಈ ಎಲೆ ಫುಲ್ ಹೋಯ್ತು, ಇದು ಕೂಡ ಹೋಗಿ ಟ್ವಿಸ್ಟ್, ಶೇಪ್ ಇಲ್ಲ, ಶೇಪ್ ಇಲ್ದಂಗೆ ಇರೋವಂಥದ್ದು. ಈಗ ನೋಡಿ ಬಂದಿರೋ ಎಲೆ ಗ್ರೀನರಿ ದೊಡ್ಡದು ಮತ್ತು ಒಳ್ಳೆ ನವಿಲುಗರಿ ನೋಡ್ದಂಗೆ ಆಗುತ್ತೆ, ಮತ್ತು ಹೈಟಾಗಿ ಮತ್ತು ಆರೋಗ್ಯವಾಗಿದೆ. ಈ ಎಲೆ ನೋಡಿದಾಗ ಏನು ಅನಿಸುತ್ತೆ ಸರ್ ನಿಮಗೆ? ಮೊದಲಿಗಿಂತ ತುಂಬ ಬೆಟರ್ ಆಗಿದೆ. ಬೆಟರ್ ಆಗಿದೆ, ಈಗ ಬದುಕ್ತದೆ ಅನ್ನಿಸ್ತಾ ಇದೆಯಾ? ಬದುಕ್ತದೆ. 4 ವರ್ಷದ ಗಿಡ ಇದರಲ್ಲಿ ನೋಡೋಣ. ನೋಡಿ ಫಸ್ಟು ಹಿಂಗಾರ, ಇದು ಒಣಗಿರೋದು ಸಣ್ಣದಿದೆ. ಈಗ ಬಂದಿರೋ ಹಿಂಗಾರ ನೋಡಬೇಕು. ನೋಡಿ 1 ಫುಲ್ ಕಾಯಿ ಇದೆ, ಕಾಯಿ ನೋಡಿ ಈ ಥರ ಒತ್ತೊತ್ತೊತ್ತೊತ್ತೊತ್ತ ಕಟ್ಟಿದೆ. 1 2ನೇದು 2 ತಿಂಗಳ ರಿಸಲ್ಟ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಕಾಯಿ, ಇಮ್ಮಿಡಿಯೇಟಾಗಿ ದೊಡ್ಡದಾಗಿ. ಸರ್ ಈ ಗಿಡ ಹೆಂಗಿತ್ತು ಸರ್ ಫಸ್ಟು? ಅದು ಫಸ್ಟಿಗೆ ಈಗ ತುಂಬ ಬೆಟರ್ ಆಗಿದೆ. ಹಾಂ, ಸ್ವಲ್ಪ ಎಲ್ಲ ಬೆಂಕಿ ರೋಗ ಎಲ್ಲ ಬಂದಿತ್ತು. ಒಣಗಿ ನೋಡಿ ಈಗ ತೋರಿಸ್ತೇನೆ. ನೋಡಿ ಹಳೆ ಹಿಂಗಾರ ಅಂದರೆ ಸೈಜ್ ಹೇಳ್ತಾ ಇದ್ದೀನಿ ನಾನು, ಹಳೆ ಸೈಜ್ ಹಿಂಗಾರ. ಇದು 4 ವರ್ಷದ ಗಿಡ. ಈಗ ಬಂದಿರೋ ಹಿಂಗಾರ ಇದು ಹೆಂಗಿದೆ ಅಂದರೆ ಇದು ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ. ಇದು 4 ವರ್ಷದ ಗಿಡ ಇದೆ ಅಷ್ಟೇ. ನೋಡಿ ಇಷ್ಟು ದೊಡ್ಡದಾಗಿದೆ, ನಾನು ವೀಡಿಯೋ ಮಾಡೋದೇ ಕಷ್ಟ. ಆಮೇಲೆ ಹೊಸದು ಬಂದಿರೋದು ನೋಡಿ ಎಷ್ಟು ಹೈಟ್ ಇದೆ, ಹೆಚ್ಚು ಕಮ್ಮಿ 2 ಫೀಟ್ ಇದೆ. 2 ಫೀಟ್ ಇದೆ ಅದು. 2 ಫೀಟು ಇಷ್ಟೂ ದೊಡ್ಡದಾಗಿ, ಮತ್ತು ಹಿಂಗಾರ ಗರ್ಭನೂ ಕಟ್ತಾ ಇದೆ. ನೋಡಿ ಗರ್ಭ ಸಿಮ್ಟಮ್ಸ್ ಕಾಣ್ತಾ ಇದೆ ನಿಮಗೆ, ನೋಡ್ಬೋದು ಗರ್ಭ ಸಿಮ್ಟಮ್ಸ್ ಕಾಣ್ತಾ ಇದೆ. ಇನ್ನೂ ಒಂದು ನೋಡೋಣ. ನೋಡಿ ಫಸ್ಟ್ ಹಳೆದು ಈ ಥರ, ಈಗ ಬಂದ ಮೇಲೆ ಕೊಟ್ಟಿರೋದು ನೋಡಿ ಹಿಂಗಾರ ಗ್ರೀನರಿಯಾಗಿ ದೊಡ್ಡದು ಹಿಂಗಾರ, ಮತ್ತು ಗರ್ಭ ನೋಡಿ ಮೇಲೆ ಇಮ್ಮಿಡಿಯೇಟ್ ದಪ್ಪ, 2 ಸೈಡ್ ಗರ್ಭ ಆಗಿದೆ. ಇನ್ನು ಸಣ್ಣ ಗಿಡ ಅಷ್ಟೇ. ಇನ್ನು ಸಣ್ಣ ಗಿಡದಲ್ಲಿ ನೋಡಿ 1 2 ಗೊನೆ, ನೋಡಿ 3 ಗೊನೆ, 4 ಗೊನೆ, ನೋಡಿ ಗರ್ಭ ನೋಡ್ಕೊಳ್ಳಿ 5 6. ಇನ್ನು ಸ್ಟಾರ್ಟಿಂಗಲ್ಲೇ ಹಿಂಗಿದೆ. ಓಕೆ ನೋಡಿ ಡಿಫ್ರೆನ್ಸ್ ನೋಡಬೇಕು ನಾವು. ಇದು ಸ್ಟಾರ್ಟಿಂಗು, ಇದು ಸೆಕೆಂಡು, 3rd, ನೋಡಿ 4th ಈಗ ಬಂದಿರೋದು. ಹೆಚ್ಚು ಕಮ್ಮಿ 1.25 ಫೀಟ್ ಇದೆ, ದೊಡ್ಡ ಹಿಂಗಾರ. ನೋಡಿ ಇದೇ ಮರನ ಏನು ಅಂತ ಕಾಣ್ಬೇಕು, ಹಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೋಡಿ 1.25 ಫೀಟ್ ಇದೆ ಇಮ್ಮಿಡಿಯೇಟ್. ಮತ್ತು ಗರ್ಭ ನೋಡಿ ಊದ್ಕೊಳ್ತಾ ಇದೆ. ಏನಂದರೆ ಇದು ಗೊಬ್ಬರ ಕೊಟ್ಟಿರೋ ತಾಕತ್ತು ಈ ಥರ ಇದೆ ಸರ್. ಓವರಾಲಾಗಿ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಏನು ಅನಿಸುತ್ತೆ? ಓವರಾಲಾಗಿ ಏನು ಅನಿಸುತ್ತೆ? ಈಗ ಕಾಣಲಿಕ್ಕೆ ಒಂದು ತುಂಬ ಗ್ರೀನರಿ ಆಗಿದೆ, ಮೊದಲಿಗಿಂತ ತುಂಬ ಬೆಟರ್ ಆಗಿದೆ. ಮತ್ತು ಇಳುವರಿ ಬರುತ್ತೆ ಅನಿಸುತ್ತಾ? ಹಾಂ ಬರುತ್ತೆ. ಇಳುವರಿ ಹಣ ತಗೋಬೋದು ಅನಿಸುತ್ತೆ. ಸೂಪರ್, ಥ್ಯಾಂಕ್ ಯು ವೆರಿ ಮಚ್.